ಕಾಂಗ್ರೆಸ್ ಪಕ್ಷದ ವಿವಿಧ ಮುಖಂಡರ ಹುದ್ದೆಗಳಲ್ಲಿ ವಿದ್ಯಾರ್ಥಿ ಜೀವನದ ಜನಪರ ಕಾಳಜಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು 2004ರಲ್ಲಿ ಹಿರಿಯ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶ್ರಯತೆಯಂತೆ ಈ ಕ್ಷೇತ್ರದ ಶಾಸಕರಾದ ಮೇಲೆ ಅಭಿವೃದ್ಧಿ ಮಂತ್ರ ಇಲ್ಲಿನ ಗಾಯಕ ಮಂತ್ರವಾಗಿತ್ತು ಅವರದು. ಅದೇ ರೀತಿಯಾಗಿ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಮಂತ್ರಿ ಮಂಡಲದಲ್ಲಿ ಸಚಿವರಾದವರು ಒಬ್ಬ ಪ್ರಾಮಾಣಿಕ ದಕ್ಷ ಮಂತ್ರಿಯಾಗಿದ್ದರು. ಅವರ ಮೇಲೆ ಯಾವುದೇ 5 ವರ್ಷಗಳ ಕಾಲ ಯಾವುದೇ ಆರೋಪ ಇರಲಿಲ್ಲ, ದುಡಿದ ಹಿಂದೆ ಇರಲಿಲ್ಲ. ಅವರು ಕೊಟ್ಟಿದಂತಹ ಜನಪರ ನಾಯಕರು ಬಹಳ ದಕ್ಷತೆಯಿಂದ ನಿರ್ವಹಿಸಿದರು. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು ಇಲ್ಲಿನ ಮಣ್ಣಿನ ಮಗ. ಸೇಡಂ ಸಮೀಪದ ಊಡ್ಗಿ ಎಂಬ ಸ್ವತಂತ್ರ ಹೋರಾಟಗಾರರಾದ ಹಾಗೂ ಜನನಾಯಕರಾದ ರುದ್ರಪ್ಪ ಪಾಟೀಲ್ ಹಾಗೂ ಮಲ್ಕಮ್ಮ ಪಾಟೀಲ್ ಸುಪುತ್ರರು ಗ್ರಾಮೀಣ ಪರಿಸರ ಜನರ ನೋವು ಸಂಕಟ ಕೊರತೆಗಳನ್ನು ನೋಡುತ್ತಲೇ ಅವಿಭಕ್ತ ಕುಟುಂಬದಲ್ಲಿ ಬೆಳೆದಂತ ಒಬ್ಬ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ವೈದ್ಯಕೀಯ ವಿಜ್ಞಾನದ ವೈದ್ಯಕೀಯ ಶಿಕ್ಷಣದ ವೃತ್ತಿಯಲ್ಲಿ ಪದವಿಯನ್ನು ಪಡೆದ ಶ್ಯಾಮಪ್ರಕಾಶ್ ಪಾಟೀಲ್ ನಮ್ಮ ಬಡವರಿಗೋಸ್ಕರ ಬಡವರ ಹಕ್ಕು ಗೌರವವನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಕಾಲೇಜ್ ಮತ್ತು ಮುಂತಾದ ಮೆಡಿಕಲ್ ಕಾಲೇಜುಗಳನ್ನು ಇನ್ನಿತರೆ ಹಾಸ್ಪಿಟಲ್ಗಳನ್ನು ಇಲ್ಲೇ ನಮ್ಮ ಸೇಡಂನಲ್ಲಿ 3 ಬೆಡ್ಡಿನ ಹಾಸ್ಪಿಟಲ್ ಅನ್ನು ನಿರ್ಮಿಸತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ನಾನು ಹೇಳಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ಯಕ್ತ ಪರಿಸ್ಥಿತಿಯಿಂದ ಹೊರಬಂದಂತ ಸೇತುವೆಯವರು ನಿರ್ಮಾಣಕ್ಕಾಗಿ ಹರಿದಂತ ದೊರೆದ ಸೇಡಂ ನಗರದ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಮತ್ತು ಪುರಸಭೆ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಸಲುವಾಗಿ 10 ಲಕ್ಷ ಕೋಟಿ ಲೀಟರ್ ಸಾಮರ್ಥ್ಯವನ್ನು ಮಿಲಿಲೀಟರ್ ಜಲ ಸಂಗ್ರಹಣವನ್ನು ಸ್ಥಾಪಿಸಿದರು. ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಪರಿಶ್ರಮ ಅದು ಕಾರಣ ಕ್ಷೇತ್ರ ಭಾಗಗಳಲ್ಲಿ ಸುಮಗಮ ಸಂಪನ್ಮೂಲ ಕಲ್ಪಿಸುವಂತ ಸಲುವಾಗಿ ಗ್ರಾಮಗಳಲ್ಲಿ ಸುಜಾಗತವಾದ ಬಸ್ ನಿಲ್ದಾಣಗಳು ನಿರ್ಮಿಸಿರುವ ಶ್ಯಾಮಪ್ರಕಾಶ್ ಪಾಟೀಲ್ ಜನಪರ ನಿಲುವಿಗೆ ಸಾಕ್ಷಿ. ಕ್ರೀಡಾಂಗಣ, ಕಲೆ, ಸಂಸ್ಕೃತಿ ಅಭಿವೃದ್ಧಿಗೆ ವೇದಿಕೆ ಕಲ್ಪಿಸುವಂತ ಅವ್ಯಕ್ತ ತಾಲೂಕಿನ ಅಗತ್ಯವಿರುವಂತ ಪೂರೈಸುವಂತಹ ಕ್ರೀಡಾಂಗಣಗಳು ಹಾಗೂ 500 ಹಾಸಿಗೆಗಳನ್ನು ಹೊಂದಿರುವ ಮಂದಿರವನ್ನು ಇದೆ. ಕ್ರೀಡಾ ಹಾಗೂ ಕಲೆಗಳ ಆಸಕ್ತಿ ಹೊಂದಿರುವಂತಹ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು ಪರಿಶ್ರಮದಿಂದ ನಿರ್ಮಾಣಗೊಂಡಿರುವಂತಹ ರಂಗಮಂದಿರ ಇಡೀ ನಗರಕ್ಕೆ ಕಳಶವಾಗಿರುತ್ತದೆ. ಇಷ್ಟೇಳಿ ನನ್ನ 2